ಹಾಯ್ ಗಾಯ್ಸ್, ಹಿಂದಿನ ಪಾರ್ಟ್ ಒಳಗೆ ನೋಡಿದ್ರಲ್ಲ ಏನೇನು ಐಟಮ್ಸ್ ಇತ್ತು ಅಂತಂದು. ಇವಾಗ ನೆಕ್ಸ್ಟ್ ಈಗ ನಾನ್ ಜಿ ಎಸ್ ಟಿ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ತೀವಲ್ಲ, ಅದರಲ್ಲಿ ಬಾರ್ಕೋಡ್ ಕವರ್ಸ್ ತರಿಸ್ಬೇಕು. ಯಾಕೆ ಅಂತಂದ್ರೆ ಈ ಥರ ಬಾರ್ಕೋಡ್ ಕವರ್ಸ್ ತರಿಸಿದ್ರೆ ನೀವು ಇವಾಗ ಕಸ್ಟಮರು ಒಬ್ಬರು ಫೇಕ್ ರಿಟರ್ನ್ ಕಳಿಸ್ತಾ ಇರ್ತಾರೆ, ಆಮೇಲೆ ರಿಟರ್ನ್ಸ್ ಕಳಿಸ್ತಾ ಇರ್ತಾರೆ, ರೀಫಂಡ್ ಆಗ್ತಾ ಇರುತ್ತೆ. ಅದೇನಾದರೂ ಡ್ಯಾಮೇಜ್ ಏನಾದರೂ ಇದ್ರೆ ನಮಗೆ ಮೀಶೋ ರೀಫಂಡ್ ಮಾಡ್ತೈತಿ. ಸೊ ಹಾಗಾಗಿ ನಾನು ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ತಿಳ್ಕೊಬೇಕು. ಇದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದು ಒಂದು ಕವರ್ಸ್ ತರಿಸಿದ್ದೀನಿ ನಾನು. ಇವಾಗ ಜಾಸ್ತಿ ತರಿಸಿಲ್ಲ, ಸ್ವಲ್ಪ ತರಿಸ್ತೀನಿ. ಇದು ಮಾತ್ರ ನೀವು ಅಕೌಂಟು ನಾನ್ ಜಿ ಎಸ್ ಟಿ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಅದರಲ್ಲಿ ಅಪ್ಲೈ ಬಾರ್ಕೋಡ್ ಕವರ್ಸ್ ಅಂತೇನೋ ಶೋ ಆಗುತ್ತೆ, ಅದರಲ್ಲಿ ಹೋಗಿ ತರಿಸ್ಬೇಕು. ಆಮೇಲೆ ರಿಂಗ್ಸ್, ಇದು ಮಾತ್ರ ಎಲ್ಲರೂ ಎಷ್ಟು ಇಷ್ಟಪಟ್ಟಾರ ಅಂತಂದ್ರೆ ನನಗೆ ಎಷ್ಟು ಕಾಸ್ಟ್ಲಿ ಬಿದ್ದೈತಿ ಇದು ರಿಂಗ್. ನಾನೇ ಎಲ್ಲನೂ ಯೂಸ್ ಬಿಡ್ಲೇನೋ ಅಂತ ಅನಿಸ್ಬಿಟ್ಟೈತಿ. ಅಡ್ಜಸ್ಟೇಬಲ್ ರಿಂಗು ಸಖತ್ತಾಗೈತಿ, ನೀವೇ ನೋಡ್ಬೋದು. ಇದು ಆಲ್ಮೋಸ್ಟ್ ಕೇಳಿದ್ರೆ ಪ್ಯಾಕಾಗಿ ಕೊಡ್ತೀರಾ ಅಂತಂದರು. ಓಕೆ, ನಾನು ಪ್ಯಾಕೇ ಕೊಡ್ತೀನಿ, ಬಟ್ ನನಗೆ ಏನು ಅಮೌಂಟ್ ಬಿದ್ದಿರುತ್ತೋ ಅದನ್ನು ನಾನು ನಿಮ್ಗೆ ಹೇಳಿರ್ತೀನಿ. ಅದ್ರ ಬಿಟ್ಟು ನಾನು ಜಾಸ್ತಿ ಏನೂ ಹೇಳಿರಲ್ಲ. ಅದು ಏನು ಅನಿಸುತ್ತಾ ಗೊತ್ತಾ, ಮುಂದಿದ್ದಾಗ ನೋಡಿದ್ರನ ಬೇರೆ, ಅದು ಆನ್ಲೈನ್ದಾಗ ನೋಡಿದಾಗ ಹೆಂಗಿರ್ಬೋದೇನೋ ಅಂತ ಡೌಟ್ ಇರುತ್ತೆ. ಡೌಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಹೇಳತ್ತೀನಲ್ಲ, ನಾನು ಖುದ್ದಾಗಿ ಇದು ಬೇಕಂತ ಆರಿಸ್ಕೊಂಡು ತೊಗೊಂಬಂದಿರೋದು. ನನಗೆಲ್ಲದರಲ್ಲೂ ಅಂದರೆ ಇದು ಮೋಸ್ಟ್ ಫೇವ್ರೆಟ್ಟು. ಇದೇನಾದ್ರು ಕಡಿಮೆ ಅಮೌಂಟ್ದಾಗ ಅದು ಇತ್ತಂದ್ರೆ ನಾನೇ ಯೂಸ್ ಮಾಡಿಬಿಡ್ತಾ ಇದ್ದೆ. ಬಟ್ ಏನು ಮಾಡಬೇಕು, ಕಾಸ್ಟ್ಲಿ ಐತಿ, ಏನು ಮಾಡೋಕ್ಕಾಗಲ್ಲ. ಪ್ರೀಮಿಯಮ್ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ನಾವು ದುಡ್ಡು ಹಾಕಲೇಬೇಕು. ನಮಗೆ ಲಾಭ ಆಗಲಿ ನಷ್ಟ ಆಗಲಿ ಹಾಕಬೇಕು. ಸೊ ಇದು ಫಿಂಗರ್ ರಿಂಗ್ಸು. ನೆಕ್ಸ್ಟು ಬೀಡ್ಸ್ ಬ್ರೇಸ್ಲೆಟ್ಸ್, ಕ್ರಿಸ್ಟಲ್ ಬ್ರೇಸ್ಲೆಟ್ ಅಂತಾರಲ್ಲ ಆ ಥರ. ಇದರಲ್ಲೂ ಜಾಸ್ತಿ ಕಲರ್ಸ್ ಇದ್ದಾವೆ. ಪಿಂಕ್, ರೆಡ್, ಯೆಲ್ಲೋ, ಸ್ಕೈ ಬ್ಲೂ ಆ ಥರ. ಪಾಂಡಾ ಪೆಂಡೆಂಟ್ ಐತಿ. ಆಮೇಲೆ ಇವಾಗ ಜಾಸ್ತಿ ಹೇರ್ ಬೋ ಟ್ರೆಂಡಲ್ಲಿ ಐತಲ್ಲ, ಅದು ಆ್ಯನಿಮಲ್ ಪ್ರಿಂಟೆಡ್ ಐತಿ. ಇದು ಒಂದು ಐತಿ. ನೆಕ್ಸ್ಟು ಹೇಳಿದ್ನಲ್ಲ ನಿಮಗೆ, ಗಿಟಾರ್ದು ಬ್ಲೂ ಕಲರು. ಇದು ಜಾಸ್ತಿ ಮೂವ್ ಒಳಗೈತಿ. ಎಲ್ಲರೂ ಚೆನ್ನಾಗಿದೆ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ, ಲುಕ್ ಆಗುತ್ತೆ ಅಂತ ಇದನ್ನು ಜಾಸ್ತಿ ತೊಗೊಳಾಕ್ತಾರೆ. ಅದೇ ಥರ ಬೇರೆ ಥರ ಐತಿ. ಚೈನ್ ಆಗಲಿ, ಸ್ಟೋನ್ ಆಗಲಿ, ಅಲ್ಟಿ. ಅದು ನಾನು ಏನು ತೊಗೋತೀನಿ ಗೊತ್ತಾ, ಎಲ್ಲ ನಾನೇ ಯೂಸ್ ಮಾಡಿಬಿಡ್ಲೇನೋ, ನಾನೇ ಇಟ್ಕೊಂಡ್ಬಿಡ್ಲೇನೋ ಅನ್ನೋ ಫೀಲ್ ಬರುತ್ತೆ. ಆಮೇಲೆ ಕ್ವೈನ್ ಪರ್ಸ್ 2 ಕಲರ್ಸ್ ಅದಾವೆ. ಒಂದು ಡಾರ್ಕ್ ಪಿಂಕ್ ಆ್ಯಂಡ್ ಬೇಬಿ ಪಿಂಕ್ ಕ್ವೈನ್ ಪರ್ಸು. ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ. ಕಾಯಿನ್ಸ್ ಆರಾಮಾಗಿ ಇಟ್ಕೋಬೋದು ನೀವು, ಚೆನ್ನಾಗೈತಿ. ಇವೆರಡು ಕಲರ್ ತರಿಸ್ತೀನಿ. ಯೆಲ್ಲೋ ಕಲರ್ ಇತ್ತು, ಬಟ್ ನನಗೆ ಯೆಲ್ಲೋ ಕಲರ್ ಅಷ್ಟು ಲುಕ್ ಅನಿಸಲಿಲ್ಲ. ಸೇಮ್ ಕ್ವಾಲಿಟಿ, ಬಟ್ ನನಗೆ ಯೆಲ್ಲೋ ಕಲರ್ ಅಷ್ಟು ಇದು ಅನ್ನಿಸ್ಲಿಲ್ಲ. ಆಮೇಲೆ ಸ್ಮಾಲ್ ಇತ್ತು, ಅದು ಸ್ಮೈಲಿ ಇತ್ತು. ಇದು ಒಂಥರ ಯೂನಿಕ್ ಆಗಿರುತ್ತೆ ಅಂತಂದು ತರಿಸಿದೆ. ಇದು ಮಾಮೂಲಿ ಚೈನ್ಸು. ನೋಡ್ಬೋದು ಈ ಥರ. ಹಾರ್ಟಲ್ಲಿ ಬಟರ್ಫ್ಲೈ, ಹಾರ್ಟಲ್ಲಿ ಬಟರ್ಫ್ಲೈ. ಅದೇನು ನಾನು ಸಾಯೋತನ ಬಟರ್ಫ್ಲೈ ಬಿಡೋದಿಲ್ಲ ಅನಿಸುತ್ತೆ. ಇದು ಹಾಗೆ ಸಿಂಪಲ್ ಚೈನ್ಸು. ಇದು ಇರಲಿ ಅಂತ ಹಾಗೆ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಇವಾಗ ಆಗಲೇ ಹಳೆ ವಿಡಿಯೋದ ಚೈನ್ ಕಾರ್ಡ್ ಶೋಸ್ ತೋರಿಸಿದ್ನಲ್ಲ, ಅದರಲ್ಲಿ ಎಲ್ಲನೂ ಅಲೈನ್ ಮಾಡಿ ಇಡಬೇಕು. ಇದನ್ನು ಯಾವಾಗ ಆಗುತ್ತೋ ಡ್ಯೂಟಿ ಮುಗಿಸ್ಕೊಂಬಂದು. ಆಮೇಲೆ ನೆಕ್ಸ್ಟು ಮಿನಿ ಮಿರರ್ಸ್. ನೋಡಿ
ಓಪನ್ ಮಾಡ್ತೀನಿ ಕಣ್ಮುಚ್ಚೋದೆ ಕಣ್ತೆಗೆದು ವಾಪಸ್ ಫೋಟೋ ಕಾಣಿಸ್ತಿತ್ತು ಮೊಬೈಲ್. ಹೆಂಗೆ ನಾವು ಹೇಳ್ತಿ ಇದು ಮಿನಿ ಮಿರರು. ಇವು ಇಷ್ಟು ತರಿಸ್ತೀನಿ. ಲಿಪ್ ಗ್ಲೌಸ್ ಇವಾಗ ನಾನು ಹಾಕ್ಕೊಂಡಿರೋದು ಅದೇ ಲಿಪ್ ಗ್ಲೌಸ್. ನಾನು ಇದೇ ಬ್ರ್ಯಾಂಡ್ದು ಯೂಸ್ ಮಾಡೋದು. ಅದಕ್ಕೆ ನಾನು ದುಡ್ಡು ಹೇಳಿದೆ ಅಲ್ಲ, ದುಡ್ಡು ಹೋದರೂ ಹೋಗಲಿ, ನನ್ನ ಫ್ರೆಂಡ್ಸ್ ಆಗಲಿ ಬೇರೆ ಯಾರಾದರೂ ಆಗಲಿ ಅವರು ನನ್ನ ಥರನೇ ಯೂಸ್ ಮಾಡಬೇಕು ಅಂತ ನನ್ನ ಆಸೆ ಇರೋದು. ಇವಾಗ ಕೈಯನ್ನು ಕಳ್ಕೊಂಡ್ರು ನೆಕ್ಸ್ಟು ಅದರಿಂದ ಏನೋ ಪ್ರಾಫಿಟ್ ಆಗುತ್ತಾ ಅನ್ನೋದು ನನ್ನ ತಲೆಯೊಳಗೆ. ಸ್ಟಾರ್ಟಿಂಗ್ ಯಾವುದ್ಯಾವುದೋ ಕೆಟ್ಟ ಬ್ರ್ಯಾಂಡ್ ತೊಗೊಂಡು ಅವರು ನಮ್ಮ ಥರ ಮನುಷ್ಯರೇ ಅಲ್ವಾ, ಏನೇನೋ ಯೂಸ್ ಮಾಡಿ ಅವ್ರಿಗೆ ಹಾಳಾಗೋದು ಬೇಡ ಅಲ್ಲ. ಆಮೇಲೆ ಇದು ಇಯರಿಂಗ್ಸ್, ಫುಲ್ ಪ್ಯಾಕೆಟ್ ಈ ಥರ ಇನ್ನೂ ಅದಾವು. ಆಮೇಲೆ ಮೇಕಪ್ ಬ್ರಷ್, ಇದರಲ್ಲಿ ಪಿಂಕ್, ಪರ್ಪಲ್, ಆರೆಂಜ್ ಕಲರ್ ಮೇಕಪ್ ಬ್ರಷ್. ಆಮೇಲೆ ಬೇಸಿಕ್ ಮನೆ ಮಾಡ್ಕೊಳ್ಳೋರಿಗೆ ಯೂಸ್ ಆಗ್ತೈತೆ ಇದು. ನೆಕ್ಸ್ಟು ಪ್ಯಾಕಿಂಗ್ ಬಾಕ್ಸಸ್ ತರಿಸ್ತೀನಿ. ಎಲ್ಲನೂ ಎತ್ತೆತ್ತಿ ತೋರಿಸಾತಿಲ್ಲ ನಾನು, ಎಲ್ಲದಾವು. ನೆಕ್ಸ್ಟು ಅದಕ್ಕೆ ಬಾಕ್ಸಲ್ಲಿ ಹಿಂಗೆ ಪೇಪರ್ ಹಾಕ್ತಾರಲ್ಲ, ಏನು ಪೇಪರ್ ಅಂತಾರೆ ಸಾರಿ ನನಗೆ ಐಡಿಯಾನೇ ಇಲ್ಲ. ಅದು ಎಲ್ಲನೂ ಈಗೀಗ ತಿಳ್ಕೊಳತ್ತೀನಿ ಅದ್ರ ಪೇಪರು. ನೆಕ್ಸ್ಟು ಎಂಟಿ ಬಾರ್ಕೋಡ್ಸ್, ಫ್ರೀ ಪ್ರಾಡಕ್ಟ್ ಅಂತ ಇರುತ್ತಲ್ಲ, ಟ್ಯಾಗ್ ಹಾಕೋದಕ್ಕಿಂತ ಈ ಥರ ಕವರಲ್ಲಿ ಹಾಕಿ ಮೇಲ್ಗಡೆ ಸ್ಟಿಕ್ಕರ್ ಹಾಕಿ ಫ್ರೀ ಅಂತ ನನ್ನ ಕೈಯಿಂದನೇ ಬರೀಬೇಕು ಅಂತ ನಂದು ಐಡಿಯಾ. ಏನೋ ಜಸ್ಟ್ ಸ್ಯಾಂಪಲ್ಗೆ ನಾನೊಂದು ಬಾಕ್ಸ್ ಮಾಡಿದೆ, ಅದನ್ನು ತಂದುಬಿಟ್ಲೆ ಅದನ್ನು ಹಂಗೆ ಹಾಕಿಟ್ಟಿನಿ. ಈ ಕವರು ಇದಕ್ಕೆ ಅಡ್ಜಸ್ಟ್ ಆಗುತ್ತಾ ಇಲ್ಲ ಅಂತಂದು ಈ ಥರ ಬಾಕ್ಸ್ ಆಗುತ್ತದು. ಇನ್ನೂ ದೊಡ್ಡ ಬಾಕ್ಸ್ ನಾನು ತರಿಸಾಕ್ತೀನಿ, ಯಾಕಂದ್ರೆ ಇವು ವಾಟರ್ ಬಾಟಲ್, ಬುಕ್ಕು, ಮೇಕಪ್ ಬ್ರಷು ಎಲ್ಲನೂ ಒಂದರದಲ್ಲಿ ಹಾಕಿಡೋಕ್ಕೆ ಆಗಲ್ಲ. ಸ್ವಲ್ಪ ದೊಡ್ಡ ಬಾಕ್ಸ್ ಆದರೆ ಪ್ಯಾಕೇಜ್ ಯಾರಾದರೂ ತೊಗೊಂಡ್ರೆ ಅದರಲ್ಲಿ ಹಾಕಿ ಇಡಬಹುದು ಅಂತಂದು. ಇಷ್ಟು ನನ್ನ ವಿಡಿಯೋ ಆಗಿತ್ತು. ನನ್ನ ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಇಲ್ಲ ಸೈಡು ನಂಬರು ಹಾಕಿರ್ತೀನಿ, ಮೆಸೇಜ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಬಿಸ್ನೆಸ್ಗೆ ಒಂದು ಸ್ಮಾಲ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ನಾನ್ GST ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಅವ್ರು ನನ್ನ ಬಿಸ್ನೆಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.